ನಮಸ್ಕಾರ ರೀಪ ಎಲ್ಲರಿಗೂ. ಸಾವಿರಾರು ಕೋಟಿ ರೂಪಾಯಿ ಇದ್ದರೂ ಸಹಿತ ಸರಳತೆಯ ಸಾಕಾರ ಮೂರ್ತಿ ಕೆಲವ್ರಿಗೆ ಯಾಕೆ ಬರಂಗಿಲ್ಲ? ದೇವರು ಎಲ್ಲ ಐಶ್ವರ್ಯ ಸಂಪತ್ತು ಎಲ್ಲ ಕೊಟ್ಟಿರ್ತಾನ, ಆದರೆ ಸೊಕ್ಕೆಟ್ಟು ಕೊಟ್ಟಿರ್ತಾನ. ಸರಳತೆ ಯಾಕೆ ಕೊಟ್ಟಿರೋದಿಲ್ಲ? ಮಾನವೀಯತೆ ಯಾಕೆ ಕೊಟ್ಟಿರೋದಿಲ್ಲ? ಕರುಣೆ ಯಾಕೆ ಕೊಟ್ಟಿರೋದಿಲ್ಲ? ಹೃದಯವಂತಿಕೆ ಯಾಕೆ ಕೊಟ್ಟಿರೋದಿಲ್ಲ? ತನ್ನಲ್ಲಿರುವಂಥ ಒಂದು ಸ್ವಲ್ಪ ದುಡ್ಡನ್ನು ಹಂಚಿ ಅವನ ದುಃಖದಲ್ಲಿ ನಾನು ಸಮಭಾಗಿ ಆಗಬೇಕನ್ನೋ ಮನೋಭಾವನೆ ಯಾಕೆ ಕೊಡಂಗಿಲ್ಲ? ಭಾಳ ಕೂಲಂಕುಷವಾಗಿ ಕೇಳ್ರಿ ಈ ವಿಡಿಯೋ ಜಗತ್ತಿನಾದ್ಯಂತ ವೈರಲ್ ಆಗೋದು ಗ್ಯಾರಂಟಿ ನನಗೈತಿ. ಕೋಟಿ ಕೋಟಿ ಜನ ನೋಡ್ತೀರಿ ನೀವು. ಆದರೆ ಸರಳತೆಯ ಸಾಕಾರ ಮೂರ್ತಿ ಭಯ, ದೇವರ ಮೇಲೆ ಎಷ್ಟೊಂದು ಆತ್ಮವಿಶ್ವಾಸ ಅಂತ ಸಹೋದರರ ಸ್ಟೋರಿ ತೊಗೊಂಬಂದಿನಿ. ಸ್ವಲ್ಪ ಸ್ಟೋರಿ ಐತಿ, ಆ ವಿಡಿಯೋ ಜೊತೆ ಹಾಕಾಕತ್ತನ್ನು ನೋಡ್ರಿ. 1000 ಕೋಟಿ ಸರ್ದಾರ ಇದೆ PWD ಮಂತ್ರಿ ಸತೀಶ್ ಜಾರಕಿಹೊಳಿ. ಸರಳತೆಯ ಸಾಕಾರ ಮೂರ್ತಿ. ಯಾವುದೋ ಒಂದು ಅಂಗಡಿಯಾಗ ಹೋಗಿ ಕೂತು ಅಲ್ಲಿ ಚಾ ಬಜಿ ಚುನುಮುರಿ ತಿನ್ನುವಂಥ ಸರಳತೆಯ ಸಾಕಾರ ಮೂರ್ತಿ. ಈಗ ಯಾರೋ ಒಬ್ರು VIP ಇವತ್ತು ಬರ್ತಾರೆ ಆರಿಸಿ, ಅವನು ಊಟ ಮಾಡೋದು 20 ಮಂದಿ ಚೆಕ್ ಮಾಡ್ತಾರೆ. ಭಯ ಐತ್ರಿ. ಮೈಕಲ್ ಜಾಕ್ಸನ್ ನೋಡ್ರಲ್ಲ 125 ವರ್ಷ ಬದುಕ್ತಾನ ತಂದ, ಆದರೆ 50 ವರ್ಷನಾಗ ಸತ್ತ. ಪ್ರತಿ ಶರೀರದ ಪ್ರತಿ ಪಾರ್ಟಿಗೆ ಒಂದೊಂದು ಡಾಕ್ಟರ್ ಇಟ್ಟಿದ್ದ, ಕೋಟಿ ಕೋಟಿ ಪಗಾರ ಕೊಡ್ತಿದ್ದ. ಆದರೂ 50 ವರ್ಷನಾಗ ಸತ್ತ. ಅವನ ಕರಿಯೋಲೆ ಬಂದಾಗ ಹೋಗಬೇಕು. ಆದರೆ ಈ ಸತೀಶ್ ಜಾರಕಿಹೊಳಿ ಸರಳತೆಯ ಸಾಕಾರ ಮೂರ್ತಿ. ಎಲ್ಲಿ ಹೋದಲ್ಲಿ ತಿಂತಾನ, ಎಲ್ಲಿ ಹೋದಲ್ಲಿ ಕೂಡ್ತಾನ. ಎಷ್ಟೋ ಬಡಬಗ್ಗರ ಮನೆಯಲ್ಲಿ ಹೋಗಿ ಗಂಜಿ ಕುಡ್ದಿದ್ದು ಉದಾಹರಣೆ ಸಹಿತ ಸಿಗ್ಗಾವಂದ ನಾ ಹೇಳಿದ್ದೀನಿ ನಿಮಗೆ. ಅದರ ಜೊತೆಗೆ ಬಾಲಚಂದ್ರ ಜಾರಕಿಹೊಳಿ ಅಂದ ತಕ್ಷಣ ಎಲ್ಲರೂ ಹುಬ್ಬೇರ್ತೀರಿ. ಈ ವ್ಯಕ್ತಿ ನಡೆದಾಡುವ ದೇವರಂತಾರೆ. ಒಂದು ದಿವಸ ಅರಬಾವಿ ಕ್ಷೇತ್ರದಾಗ ಅಡ್ಡಾಡ್ರಿ ಒಂದೊಂದು ಹಳ್ಳಿಯಾಗ. ಈ ವ್ಯಕ್ತಿ ಹೆಂಗಂತ ಕೇಳ್ರಿ. ಯಾರಿಗೂ ದಾನ ಮಾಡಲಾರದಂಥ ವ್ಯಕ್ತಿ, ಯಾರಿಗೂ ಕೊಡಲಾರದಂಥ ಕೆಲವು ಸಾವಿರಾರು ಕೋಟಿ ಸರ್ದಾರಗಳು ಇವರ ಮಾರ್ಗಗಳನ್ನ ಅನುಸರಿಸಬೇಕು. ಇವತ್ತು ಪ್ರತಿ ಅರಬಾವಿ ಕ್ಷೇತ್ರದ ಹಳ್ಳಿಯಾಗ ಹೋಗಿ ಕೇಳ್ರಿ, ಏನ್ರಿ ಅಪ್ಪ ನಮಗೆ ದಾನ ಮಾಡ್ಯಾರ, ನಮ್ಮ ಮಕ್ಕಳಿಗೆ ಎಜುಕೇಷನ್ ಕೊಟ್ಟಾರ, ನಮಗೆ ಪ್ರತಿಯೊಂದು ವೈದ್ಯಕೀಯ ಚಿಕಿತ್ಸೆ ಕೊಟ್ಟಾರ, ನಮಗೆ ಸಹಾಯ ಸಹಕಾರ ಮಾಡ್ಯಾರ, ಮಳಿಗೆ ಮಣಿ ಸೋರ್ತೈತ್ರಿ ಹೊಸ ಮಣಿ ಹಾಕಿ ಕೊಟ್ಟಾರ. ಎಲ್ಲಿ ನೋಡಿದಲ್ಲಿ ಕೊಡೋದನ ಬಂದಿರ್ತೈತಿ, ಆದರೆ ತಗೊಳ್ಳೋದು ಬಂದಿಲ್ಲ. ತಗೊಳ್ಳೋದು ಮಾತ್ರ ಒಂದು ಪ್ರೀತಿಯ ಹೋಟ್. ಈ ಇಬ್ಬರು ಸಹೋದರರ ಒಂದು ಸರಳತೆಯ ಒಂದು ಕ್ಲಿಪ್ಪಿಂಗ್ ಹಾಕ್ತೀನಿ. ಇನ್ನೊಬ್ಬರದಾರ್ರಿ ಲಾಸ್ಟ್ ಸಣ್ಣವ್ರ, ಅದು ಭಾಳ ಸರಳ ಸಾಕಾರ ಮೂರ್ತಿ ರೀ. MLC ಅವ್ರದ್ದು ಸ್ಟೋರಿ ಹೇಳ್ತಾನೆ ಇನ್ನು ಮುಂದೆ. ದೊಡ್ಡವ್ರದಂತೂ ಹೇಳ್ಕೊತ ಬಂದೇನಿ. ರಮೇಶ್ ಜಾರಕಿಹೊಳಿದ ಪವರ ಗತ್ತ, ಉತ್ತರ ಕರ್ನಾಟಕದ ಲೀಡರ, ಸರ್ಕಾರ ಹೆಂಗೆ ಬೆಳೆಸಿ ಹೆಂಗೆ ತಂದು ತನ್ನ ಹಠ ಸಾಧನೆ ಮಾಡಿದಂಥ ಹಠಮಾರಿ ರಮೇಶ್ ಜಾರಕಿಹೊಳಿದ ಬಗ್ಗೆ ಅನೇಕ ಬಾರಿ ಹೇಳಿದ್ದೀನಿ. ಈ MLCದು ಹೇಳ್ತೀನಿ. ಮತ್ತೊಬ್ಬರದಾರ್ರಿ ಶಿಕ್ಷಣ ತಜ್ಞರ, ಕೇವಲ ಶಿಕ್ಷಣದಲ್ಲೇ ತಲ್ಲೀನ ತನ್ನ ಇಬ್ಬರು ಸುಪುತ್ರರನ್ನು ಶಿಕ್ಷಣದಲ್ಲಿ ಶಿಕ್ಷಣ ಕೇಂದ್ರ ಸ್ಥಾಪನೆ ಮಾಡಿ, ಇದೇ ಗೋಕಾಕ ತಾಲೂಕಿನ ಮಕ್ಕಳು ಎಲ್ಲರೂ ಶಿಕ್ಷಣದಿಂದ ವಂಚಿತರಾಗಬಾರ್ದು, ಉನ್ನತ ಪದವಿಗಳನ್ನ ತೆಗೆದುಕೊಳ್ಳಬೇಕು ಅಂತ ಹೇಳ್ತಾರೆ ಭೀಮಸಿ ಜಾರಕಿಹೊಳಿ. ಪತ್ರಕರ್ತ, ಒಂದು ಪತ್ರಿಕೆಯ ಮುಖ್ಯಸ್ಥ. ಅದನ್ನು ಸ್ಟೋರಿ ಮತ್ತೊಮ್ಮೆ ತೊಗೊಂಡು ಬರ್ತೀನಿ. ಈ ಇಬ್ಬರ ಸರಳತೆಯ ಸಾಕಾರ ಮೂರ್ತಿಯ 2 ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ತೀರಿ. ಆರತಿ ಮಾಡೋಕೆ ಒಬ್ಬ ಹೆಣ್ಮಗಳು ಬರ್ತಾಳ. ಎಷ್ಟು ಆತ್ಮವಿಶ್ವಾಸದ, ಹೃದಯವಂತಿಕೆಯ ಆಶೀರ್ವಾದ, ಕೈ ಮುಗಿಯುವ ರೀತಿ, ಭಯ, ಆ ದೇವರ ಮೇಲೆ ಇಟ್ಟಂಥ ಈ ಯುವಕ ಮಂತ್ರಿಗಳಿಗೆ ಅದೆಷ್ಟೋ ಜನ ಆಶೀರ್ವಾದ ಮಾಡ್ತಾರೆ. ಅದಕ್ಕೆ ಈ ಸಾಮ್ರಾಜ್ಯ ತಳ ಉರೈತಿ ಅನ್ನೋದು ಕಡಕ ಜವಾರಿ ಕಾಕನ ಉದ್ದೇಶ. ಮಕ್ಕಳು ಹೆಂಗೆ ಬೆಳೆಯಾಕತ್ತಾರ ನೋಡ್ರಿ. ಸಣ್ಣ ವಯಸ್ಸಿನಾಗ MP ಆದ್ಲು. ಇನ್ನೊಂದು 7-8 ಅದಾರ್ರಿ. ಅವರೆಲ್ಲ ಇನ್ನು 12ನೇ ಸ್ಟಾರ್ ಆಕಾರ ಅಂತ ಹೇಳೇನಿ. ಬರೆದಿಟ್ಕೋರಿ, ಇದಾಗೋದನ ಖಚಿತ ಗ್ಯಾರಂಟಿ. 28ರಲ್ಲಿ ವಿಧಾನಸಭಾ, 29ರಲ್ಲಿ ಮತ್ತೊಬ್ಬ ಲೋಕಸಭಾ. ಅದು ಯಾರು ಅನ್ನೋದು ನೀವು ನನ್ನ ಕಮೆಂಟ್ ಬಾಕ್ಸ್ನ ಹಾಕಿರಿ. ಸರಿ ಇತ್ತಂದ್ರೆ ಮತ ಸುದ್ದಿ ಮಾಡ್ತೀನಿ, ನೀವು ತಪ್ಪು ಹೇಳಿದ್ರೆ ಅದು ತಪ್ಪೈತಿ, ಹಿಂಗೈತೆ ನೋಡ್ರಿ ಅಂತ ನಾ ಹೇಳ್ತೀನಿ. ಹಂಗಾದ್ರೆ ನಂಬರ್ 1 ನ್ಯೂಸ್ ಕನ್ನಡ ಯೂಟ್ಯೂಬ್ದಾಗ ಬಟ್ ನೋಡ್ರಿ, ನಂಬರ್ 1 ನ್ಯೂಸ್ ಕನ್ನಡ ಫೇಸ್ಬುಕ್ ಫಾಲೋ ಮಾಡ್ಕೊತ ಹೋಗ್ರಿ. ಅನಿಸಿಕೆಗಳನ್ನ ಹಾಕಿರಿ. ಕಡಕ ಜವಾರಿ ಕಾಕನ ಭಾಳ ಪ್ರೀತಿಲೇ ನೋಡ್ತೀರಿ. ಮತ್ತೊಂದು ಕಡಕ ಜವಾರಿ ಸುದ್ದಿ ಹೋಗಿ ಬರ್ತೀನಿ. ನಮಸ್ಕಾರ.